ಆದರೆ ನಾವೆಲ್ಲ ಡಾಕ್ಟ್ರುಗಳು, ವೈದ್ಯೋ ಹರಿ ನಾರಾಯಣ ಅಂತ ಹೇಳ್ತೀನಿ. ನಮಗೆ ನಾನು 50 ವರ್ಷಗಳಿಂದ ಮಾಡ್ತಿರ್ಬೇಕಾದ್ರೆ ಚಿಕ್ಕಮಗಳೂರಿನಲ್ಲಿ ಎಕ್ಸ್ರೇ ಇರಲಿಲ್ಲ, MRI ಅಲ್ಟ್ರಾಸೌಂಡ್ ಕೇಳಲೇಬೇಡಿ. ಅಲ್ಲಿ ನಮಗೆ ಇತಿಹಾಸದಿಂದ ನಾವೆಲ್ಲವನ್ನ ಕಾಯಿಲೆಯನ್ನು ಕಂಡುಹಿಡಿತಿದ್ವಿ, ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿ ತನಕ ನಾನು ಹೆಜ್ಜೆ ಹೆಜ್ಜೆಗೂ, ತಿಂಗಳಿಗೂ, ವರ್ಷಕ್ಕೆ ಏನು ಬಂದಿದೆ ನಮ್ಮ ಆರೋಗ್ಯ ಅಭಿವೃದ್ಧಿ ಆಗಿದೆ ಅಂತ ಕೇಳಿ ಆಶ್ಚರ್ಯ ಆಗುತ್ತೆ. 25 ವರ್ಷದಿಂದ ಬೆಂಗಳೂರಲ್ಲಿ ಯಾವ ಒಳ್ಳೆ ಹಾಸ್ಪಿಟಲ್ಗಳು ಇರಲಿಲ್ಲ 30 ವರ್ಷಗಳ ಹಿಂದೆ. ಈಗ ನೀವು ನೋಡಿ ಎಷ್ಟೊಂದು ಹೈಟೆಕ್ ಹಾಸ್ಪಿಟಲ್ ಬಂದಿದ್ದಾವೆ, ಅಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿದೆ. ಡಾಕ್ಟರ್ಗಳ ಅವಶ್ಯಕತೆಯೇ ಇಲ್ಲ. ಯಾಕೆಂದ್ರೆ ನೀನು ನಮ್ಮನ್ನು ಕೇಳ್ಬೋದು, ನೀವೆಲ್ಲ ಒಂದು ಡಯಾಗ್ನೋಸಿಸಿಗೆ ಕಳಿಸಿರ್ತೀರಿ, ಎಲ್ಲ ರಿಪೋರ್ಟ್ ಬಂದಿರ್ತವೆ, ನಿಮ್ಮ ಟೇಬಲ್ ಮೇಲೆ ಬಂದಿರುತ್ತೆ, ಪೇಷಂಟ್ ನೋಡೋ ಅವಶ್ಯಕತೆ ಇರಲ್ಲ. ಅದನ್ನು ನೀವು ಕಂಪ್ಯೂಟ್ರಿಗೆ ಹಾಕ್ತೀರಿ, ಕಂಪ್ಯೂಟರ್ ಡಯಾಗ್ನೋಸಿಸ್ ಬರುತ್ತೆ, ಇನ್ನೊಂದು ಬಟನ್ ಬರುತ್ತೆ, ಚಿಕಿತ್ಸೆಯನ್ನು ಬರುತ್ತೆ, ಅದನ್ನೇ ಕೊಡತಕ್ಕಂಥದ್ದು. ಹಾಗೆ ಡಾಕ್ಟರ್ ಅವಶ್ಯಕತೆ ನಿಜ ಇದೆ. ರಾಜಕೀಯದಲ್ಲಾಗಲಿ ಅಥವಾ ಸಮಾಜದಲ್ಲಿ ಯಾರೇ ಇರಲಿ, ರಾಷ್ಟ್ರಪತಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳಿಂದ ಒಂದಿಲ್ಲ ಒಂದಿನ ನಮ್ಮ ಜೊತೆ ಬರಲೇಬೇಕು ಡಾಕ್ಟ್ರಿಗೆ. ಏನಂತೀರಿ ಸಾಗರ? ನಿಜ ಸರ್? ಎಲ್ಲ ಡಾಕ್ಟ್ರುಗಳಿಗೆ ಅಷ್ಟೊಂದು ಸ್ಥಾನಮಾನ ಸಮಾಜದಲ್ಲಿ ಇರತಕ್ಕಂಥದ್ದು ನಮಗೆ ಗೌರವವನ್ನು ಕೊಡತಕ್ಕಂಥದ್ದು. ಅದರಲ್ಲಿ ಇವತ್ತು ನಾನು ಗೌಡ್ರ ಡಾಕ್ಟ್ರುಗಳು ನೋಡ್ತೀನಿ, ಹೆಮ್ಮೆ ಅನಿಸುತ್ತೆ. ಇದೆಲ್ಲ ಕೀರ್ತಿ ಹೋಗತಕ್ಕಂಥದ್ದು ಒಬ್ಬರಿಗೆ ಮತ್ತು ಅವರ ಸಂಗಡಿಗೆ. ಯಾರು ಹೇಳಿ? ಜೋರ ಹೇಳಿ. ಅವ್ರು ಇಲ್ಲದೆ ಹೋಗಿದ್ರೆ ಈಗ 4 ವರ್ಷದಿಂದ ಈಗ ಸಾಧ್ಯನೇ ಇರ್ತಿರ್ಲಿಲ್ಲ. ಆ ಮನುಷ್ಯನ ಯೋಚನೆ ಆಲೋಚನೆ ಏನಂತ ಕೂಡ ಅರ್ಥ ಆಗಲ್ಲ. ಇದಕ್ಕೆ ಬ್ರೇಕ್ ಹಾಕೋ ಕೂಡ ಬಂದಿದ್ರು, ನನಗೆ ಫೋನ್ ಮಾಡಿದ್ರು, ಸರ್ 100% ನಡೆಯಲ್ಲ ಇದು, ನಾನು ಸ್ಟೇ ಆರ್ಡರ್ ತರ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. 5,000 ಮೇಲೆ ಸೇರಿಸಿ ನನ್ನ ಹೆಸರು ಚೇಂಜ್ ಮಾಡ್ಕೊಳ್ತೀನಿ ಅಂದರು. ದೇವರಾಗಿ ಬಂದರು ನಮ್ಮ ಮುನಿರಾಜ್ರವರು ಸ್ಥಾನದಲ್ಲಿ. ನಿಜವಾಗ್ಲೂ ಕೂಡ ಸರ್ ಗೌಡ್ರದ್ದು ಇದು 800 ವರ್ಷಗಳ ಇತಿಹಾಸ. ಗಂಗರಸರು ಆಳ್ತಿದ್ರು. ನನಗೀಗ 78 ವರ್ಷ. ಇಲ್ಲಿ ತನಕ ನಾನು ನೋಡೇ ಇರಲಿಲ್ಲ, ಕೇಳೇ ಇರಲಿಲ್ಲ ಇಂಥ ಒಂದು ಉದ್ಯಮಿ ಇದೆ, ಫಸ್ಟ್ ಸರ್ಕಲ್ ಇದೆ ಅಂತಕ್ಕಂಥದ್ದು. ಅವರ ಕನಸು ಅದು. ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ, ಒಂದು ರಾಜ್ಯದ ಉನ್ನತ ಅಧಿಕಾರಿಯಾಗಿದ್ದಾರೆ. ಇದೆಲ್ಲ ಮಾಡೋದಕ್ಕೆ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಇವತ್ತು ನಮ್ಮನ್ನೆಲ್ಲ ಸೇರಿಸಿದ್ದಾರೆ. ಆರೋಗ್ಯ ಸೆಕ್ಟರ್ ಕೂಡ ಅಂತ ಕೊಟ್ಟಿದ್ದಾರೆ ನಮಗೆ. ಯಾಕೆಂದರೆ ಪ್ರಾರಂಭದಿಂದ ಕೂಡ ಗೌಡ್ರು ಡಾಕ್ಟರ್ಗಳು ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ, ಸಾಕಷ್ಟು ಸ್ಥಾನಮಾನವನ್ನು ಗಳಿಸಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಇನ್ನೊಬ್ಬರು ಸುಧಾಕರ್ ಅವರು ಮಂತ್ರಿ ಆಗಿದ್ರು, MP ಗಳಾಗಿದ್ದಾರೆ. ರಾಜಕೀಯದಲ್ಲಿ ಡಾಕ್ಟರ್ಗಳ ಸಂಖ್ಯೆ ಕಡಿಮೆ ಆದರೂ ಕೂಡ ಹೆಚ್ಚಿನ ರೀತಿಯ ಕೆಲಸವನ್ನು ಮಾಡ್ತಾ ಬಂದಿರತಕ್ಕಂಥ ನಿಜವಾಗ್ಲೂ ಹೆಮ್ಮೆ. ಅದು ಸಾರಲ್ಲ ಅಂತ ಹೇಳ್ತೀನಿ ನಾನು. ಇನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಕಡಿಮೆ. ಯಾಕೆಂದರೆ ಸರ್ಕಾರಿ ಆಸ್ಪತ್ರೆ ತಮಗೆಲ್ಲ ಗೊತ್ತು, ನಾನು ನೋಡಿದ್ದೀನಿ, ಕಂಡಿದ್ದೀನಿ, ಅಲ್ಲೂ ಕೂಡ ಸಂಬಂಧಿಸಿದ ಕೆಲಸ ಮಾಡಿದ್ದೀನಿ. 75 ವರ್ಷ ಆಯಿತು. ಚಿಕ್ಕಮಗಳೂರು ಒಂದು ಜಿಲ್ಲೆ, ಇನ್ನೊಂದು ಮೆಡಿಕಲ್ ಕಾಲೇಜ್ ಕೊಟ್ಟಿರೋಕ್ಕಾಗಲಿಲ್ಲ ಅವರಿಗೆ. ಈಗ ಬಂದಿದೆ, 3 ವರ್ಷ ಆಯಿತು. ಅದು CT ರವಿಯವರ ಹೋರಾಟ, ಸೆಂಟ್ರಲ್ ಗೌರ್ಮೆಂಟ್ ಅವರ 60-40ರಲ್ಲಿ ಈಗ 300 ಜನ ಅಲ್ಲಿ ಓದ್ತಾ ಇದ್ದಾರೆ. ಇದು ನಮ್ಮ ಜಿಲ್ಲೆಯ ಒಂದು ಇತಿಹಾಸ ಆರೋಗ್ಯ ದೃಷ್ಟಿಯಿಂದ. ಅಲ್ಲಿ ನಂದೊಂದೇ ನರ್ಸಿಂಗ್ ಹೋಮ್ ಅಂತ ಹೇಳಿದ್ರೆ ಈಗ 13 ನರ್ಸಿಂಗ್ಗಳಾಗಿದೆ. ನೋಡಿ ಎಷ್ಟು ಕಾಂಪಿಟೇಷನ್ ಇದೆ. ಎಲ್ಲವೂ ಚೆನ್ನಾಗಾಗಿದೆ. ಡಾಕ್ಟರ್ ವಿಜಯಕುಮಾರ್ ಶುಭಾ ಅಂತ ಹೇಳಿ, ಅದು ಹೈ ಕ್ಲಾಸ್ ಹಾಸ್ಪಿಟಲ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಗೇನೆ ನಂಬರ್ 1 ಅದು. ಬರಬೇಕಿತ್ತು, ಅವ್ರು ಯಾಕೋ ಬಂದಿಲ್ಲ. ಎಲ್ಲ ಸಿಗುತ್ತೆ ಅಲ್ಲಿ. ಸರ್ 75 ವರ್ಷಗಳಾಯಿತು. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು CT ಸ್ಕ್ಯಾನ್ ಹಾಕೋಕ್ಕಾಗಿಲ್ಲ. ಈಗ 2 ವರ್ಷ ಆಗಿಲ್ಲ ಇನ್ನು ಬಂದು. ಒಂದು MRI ಹಾಕೋಕ್ಕಾಗಿಲ್ಲ ಅಲ್ಲಿ. ಪ್ರೈವೇಟ್ನಲ್ಲಿ ಮಾಡಿದ್ದಾರೆ. ಪ್ರೈವೇಟ್ನಲ್ಲಿ 2 CT ಸ್ಕ್ಯಾನ್ ಹಾಕಿದ್ದಾರೆ. ಗೌರ್ಮೆಂಟಲ್ಲಿ ಮಾಡಬೇಕಾಗಿತ್ತು ಕೆಲಸನ. ನಾನು ಆಗಿಂದ ನೋಡ್ಕೊಂಡು ಬಂದಿದ್ದೀನಿ. ಆದರೆ ನಾವು ಇವತ್ತು ಪ್ರೈವೇಟ್ ಆಗಿ ನಾವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ. ಒಬ್ಬ ಡಾಕ್ಟರ್ ಮಾತ್ರ ಸಾಧ್ಯ ಕೊನೆ ಉಸಿರು ತನಕ ಕೆಲಸ ಮಾಡ್ತಕ್ಕಂಥದ್ದು. ಒಬ್ಬ ಡಾಕ್ಟ್ರಿಗೆ ಮಾತ್ರ ಸಾಧ್ಯ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ನನ್ನೊಬ್ಬರು ಕಮ್ಮಿಲಿ ಡಾಕ್ಟರ್ ಇದ್ರು, ಹಿರಿಯ ಡಾಕ್ಟರ್ ರಾಮೇಗೌಡ ಅಂತ ಅವ್ರ ಹೆಸರು.
ಕೃಷ್ಣ ನೆನೇನು ಸಾಯ್ಬೇಕಾದ್ರೆ ಪೇಷಂಟ್ ನೋಡ್ತಿರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಬೇಕಣ ಆಶ್ರಯ ಅಲ್ಲೇ ಆಯ್ತು, ಅವ್ರ ಮನೆಗೆ ಹೋಗ್ಲಿಲ್ಲ ಅಲ್ಲಿಂದ. ಹೀಗೆ ಡಾಕ್ಟರ್ಗಳ ತ್ಯಾಗ, ಸಮಯ, ಸಮಾಜ ಕೊಟ್ಟಿರ್ತಕ್ಕಂಥ ಯಾವ ಅಳತೆ ಮಾಪದ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋ ಸ್ಕೇಲ್ ಅದಕ್ಕೆ ಇಂಥ ಕೆಲಸ ಮಾಡಿದ್ದ ನೀವು ಅಂತಕ್ಕಂಥದ್ದು ಕೊನೆ ತನಕನೂ ಮಾಡ್ಬೋದು. ಇಷ್ಟೆಲ್ಲ ಮಾಡ್ತೀವಿ ಆದರೂ ಕೂಡ ನಮಗೊಂದೊಂದ್ಸರಿ ವಿರೋಧ ಬರುತ್ತೆ. ನರ್ಸಿಂಗ್ ಹೋಮ್ ಹೊಡಿತಾರೆ, ಗ್ಲಾಸ್ ಪುಡಿ ಪುಡಿ ಮಾಡ್ತಾರೆ, ಡಾಕ್ಟರ್ನಲ್ಲಿ ಕೈ ಎತ್ತಾರೆ. ಇದೆಲ್ಲ ಕಡಿಮೆ ಆಗಿದೆ. ನಾನು ಅವಾಗ ನೋಡಿದಾಗ ಆ ಥರ ಒಂದು ವಾತಾವರಣ ಇತ್ತು. ವೈದ್ಯ ಹರಿ ನಾರಾಯಣ ಅಂತಿಗಿದಾಗ ಕಡಿಮೆ ಆಗ್ತಾ ಇದೆ. ಕಾರಣ ಗೊತ್ತಿಲ್ಲ. ಬಹುಶಃ ಭಗವಾನ್ರವರು ಅದು ಉತ್ತರವನ್ನು ಕೊಡ್ತಾರೆ. ಯಾಕಂದ್ರೆ ಅವರು ಆ ಸಮುದಾಯದಲ್ಲಿದ್ದಾರೆ. ಅವ್ರು HOD ಆಗಿದ್ರು ಕೆಂಪೇಗೌಡ ಮೆಡಿಕಲ್ ಕಾಲೇಜ್. ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ. ಮಂತ್ರಿಗಳಾಗಿದ್ದಾರೆ ನಮ್ಮವರೇ, ಅವರು ಕೂಡ ಡಾಕ್ಟರ್ ಆಗಿದ್ದಾರೆ. ಹಾಗೆ ನಾವು ಒಬ್ಬ ಒಕ್ಕಲಿಗ ಡಾಕ್ಟರ್ ಆಗಿ ಏನು ವಿನಂತಿ ಮಾಡ್ಕೊಳ್ತಿದ್ದೀನಿ ಅಂದರೆ, ಬಂದು ಎಲ್ಲ ಒಕ್ಕಲಿಗ ಡಾಕ್ಟರ್ಗಳು ಸಮಾಜ ಸೇವೆಯಲ್ಲಿ ಮುಂದುವರಿಸಿ. ನಿಜ ವಿಟಮಿನ್ ಎಂ ಬಹಳ ಮುಖ್ಯ, ಅದೇ ಮುಖ್ಯವಲ್ಲ. ಸಮಾಜ ಸೇವೆ 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 ಸೇವೆಯಲ್ಲಿ ಸ್ವರ್ಗವನ್ನು ಕಾಣೋದು ಏಕೈಕ ವ್ಯಕ್ತಿ ಡಾಕ್ಟರ್ ಸರ್. ಸ್ವರ್ಗದಲ್ಲಿ ಸೇವೆಯಲ್ಲಿ ಸ್ವರ್ಗವನ್ನು ಕಾಣತಕ್ಕಂಥದ್ದು ಸಮಾಜ. ನಮಗೆ ಮಾತ್ರ ಮೋಕ್ಷ ಸಿಗುತ್ತೆ ಸರಿಯಾಗಿ ಕೆಲಸ ಮಾಡಿದ್ರೆ. ಅದು ನಾನು ತೋರಿಸ್ಕೊಟ್ಟಿದ್ದೀನಿ ಸಮಾಜಕ್ಕೆ. ವೈದ್ಯನಾಗಿ ಒಂದು ಅನ್ನ ಮಕ್ಕಳ ಪಾಠಶಾಲೆ ನಡೆಸ್ತಿದ್ದೀನಿ 36 ವರ್ಷದಿಂದ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದ ಆ ವೇದಿಕೆಯಿಂದ ಎಲ್ಲ ಸಾಮಾಜಿಕ ಸಾಂಸ್ಕೃತಿಕರಲ್ಲಿ ಭಾಗವಹಿಸ್ತೀನಿ. ನೋಡಿ ಎಲ್ಲಿದೆ ನಿಮ್ಮ ಸಮಯ ಅಂತ ಒಂದು ಇಂಗ್ಲೀಷಲ್ಲಿ ಪದ ಇದೆ, ಎ ಬ್ಯುಸಿ ಪರ್ಸನ್ ಆಲ್ವೇಸ್ ಫೈಂಡ್ಸ್ ಟೈಮ್ ಅಂತ. ತುಂಬ ಜನ ಡಾಕ್ಟರ್ ಹೇಳ್ತಾರೆ, ಅಯ್ಯೋ ನಮ್ಗೆ ಸಮಯ ಇಲ್ಲ, ಹಂಗಿಲ್ಲ. ಏನಿಲ್ಲ ಸ್ವಾಮಿ, ಮನಸ್ಸಿರ್ಬೇಕಷ್ಟೇ. ನಾವು ಏನು ಹಣವನ್ನು ಖರ್ಚು ಮಾಡ್ತಿದ್ದೀವಿ, ನಾವೇನು ಬಿತ್ತಿಲ್ಲ ಭೂಮಿಲಿ, ನೀರು ಗೊಬ್ಬರ ಹಾಕಿಲ್ಲ. ಯಾರು ರೋಗಿಗಳಿದ್ದಾರೆ ನಮಗೆ ಡಾಕ್ಟರ್, ನಮ್ಮ ದೇವರುಗಳು ಅವರು. ಅವ್ರು ಕೊಟ್ಟಿದ್ದನ್ನ ತಿಂದು ಬೆಳೆದಿದ್ದು ಇನ್ನೊಬ್ರಿಗೆ ಅಂತೀವಿ ಸ್ವಾಮಿ. ಇವರು ಡಾಕ್ಟರಿಂದ ಮಾತ್ರ ಸಾಧ್ಯ ಅಂತ ಕೆಲಸವಂತ ಅವೆಲ್ಲ ಮಾಡಬೇಕು. ಅಂತ ಶಕ್ತಿಯನ್ನು ನಿಮಗೆಲ್ಲರೂ ಭಗವಂತ ಸಮಾಜ ಸೇವೆಯಲ್ಲಿ ತೊಡ್ಕೊಳ್ಬೇಕು. ಆಗ ನಿಮಗೆ ದೊಡ್ಡ ವೈಭವಪೂರ್ವಕದ ದೃಷ್ಟಿಯಾಗುತ್ತೆ ಹಾಗೂ ಜೀವನವಾಗುತ್ತೆ. ಆ ಜೀವನವನ್ನು ನಡೆಸಿ ಅಂತ ಹೇಳಿ ನಮ್ಮನ್ನೆಲ್ಲ ಇವತ್ತು ಮುನಿರಾಜ್ ಅವರು, ನಮ್ಮ ಮೆಚ್ಚಿನ ಜಯರಾಮ್ರವರು ಸೇರಿಸಿದ್ದಾರೆ. ಅವರ ಆಲೋಚನೆಗೆ ನಿಜವಾಗ್ಲೂ ಕೂಡ ತಲೆಬಾಗಿದ್ದೀನಿ. ಅವರಿಗೆ ಭಗವಂತ ಆರೋಗ್ಯ, ಈ ಕೆಲಸ ಮಾಡತಕ್ಕಂಥ ಶಕ್ತಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವರು ರಕ್ಷಾಕವಚವಾಗಲಿ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.